ಇನ್ನು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಧಾರಾಕಾರವಾದ ಮಳೆಯಾಗಿದೆ. ನಿನ್ನೆ ರಾತ್ರಿ ಕೂಡ ವಿಪರೀತವಾದ ಮಳೆಯಿಂದ ಹಲವು ಜಿಲ್ಲೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಮತ್ತು ನ್ಯಾಮತಿ ಅಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಮತ್ತು ನ್ಯಾಮತಿಯಲ್ಲಿ ಮಳೆಯ ಅವಾಂತರ. ಹೊನ್ನಾಳಿಯ ತಾಲೂಕು ಆಸ್ಪತ್ರೆಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಇಡೀ ಗ್ರೌಂಡ್ ಫ್ಲೋರ್ಗೆ ಮಳೆ ನೀರು ನುಗ್ಗಿದೆ. ಜನರಲ್ ವಾರ್ಡು, ICU, ಹೆರಿಗೆ ವಾರ್ಡು ಎಲ್ಲ ಕಡೆ ನೀರು ನುಗ್ಗಿದೆ. ಹೆರಿಗೆ ವಾರ್ಡ್ ಮತ್ತು ICU ಘಟಕಕ್ಕೂ ಕೂಡ ನೀರು ನುಗ್ಗಿರೋದ್ರಿಂದ ತುಂಬ ಪರದಾಡ್ಬಿಟ್ಟಿದ್ದಾರೆ ರೋಗಿಗಳು. ICU ಘಟಕದಲ್ಲಿದ್ದ ರೋಗಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಕೂಡ ಮಾಡಿದ್ದಾರೆ. ಆಮೇಲೆ ಆಸ್ಪತ್ರೆಯ ಸಿಬ್ಬಂದಿ ಪಾಪ ರಾತ್ರಿ ಇಡೀ ಕೆಲಸ ಮಾಡಿ ಆ ನೀರನ್ನು ಹೊರಗಾಕೋ ಕೆಲಸವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಹಾಸ್ಪಿಟಲ್ನಲ್ಲಿ ಈ ಥರ ನೀರು ನುಗ್ಗಿಬಿಟ್ರೆ ಪಾಪ ರೋಗಿಗಳ ಪರಿಸ್ಥಿತಿ ಏನು, ತುಂಬ ಕಷ್ಟ. ಅದು ಅಲ್ಲದೆ ಅದು ಬರೀ ನೀರಲ್ಲ, ಕೆಸರು ನೀರು. ಕ್ಲೀನ್ ಮಾಡಬೇಕು ಅಂದರೆ 2-3 ಸರ್ತಿ ಕ್ಲೀನ್ ಮಾಡಬೇಕಾಗುತ್ತೆ. ಆಸ್ಪತ್ರೆಗಳಲ್ಲಿ ಯಾವಾಗಲೂ ಕೂಡ ಶುಚಿತ್ವವನ್ನು ಕಾಪಾಡಬೇಕು. ಈ ಥರ ನೀರು ನುಗ್ಗಿಬಿಟ್ರೆ ಇದರಿಂದಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದನ್ನು ನೀಟ್ ಮಾಡಬೇಕು ಹಾಸ್ಪಿಟ್ಲಲ್ಲಿ. ಎಷ್ಟೋ ತಾಲೂಕು ಆಸ್ಪತ್ರೆಗಳಲ್ಲಿ ರಾತ್ರಿ ಹೊತ್ತು ಸಿಬ್ಬಂದಿನೇ ಇರಲ್ಲ, ಪುಣ್ಯಕ್ಕಿಲ್ಲೆಲ್ಲ ಇದ್ದಾರೆ, ಇದ್ದು ರೆಡಿ ಮಾಡಿದ್ದಾರೆ ಸದ್ಯಕ್ಕೆ. ಬಟ್ ಇನ್ನೊಂದು ಮಳೆ ಆಗಿ ಇದೇ ಥರ ನೀರು ನುಗ್ಗಿದ್ರೆ ಏನು ಮಾಡೋದು? ಅದೇನೋ ಹೊರಗಡೆ ಹಾಸ್ಪಿಟ್ಲ್ ಹೊರಗಡೆ ನೀರು ಹೋಗೋದಕ್ಕೆ ಡ್ರೈನೇಜ್ ಸಿಸ್ಟಮೇ ಇಲ್ವಂತ. ಸೊ ಹಾಗಾಗಿ ನೀರು ಆಸ್ಪತ್ರೆ ಒಳಕ್ಕೆ ನುಗ್ಗಿದೆ. ಗೊತ್ತಾ ಡಿಂಗ್ ಶಿವ 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 ಈ ಹೊನ್ನಾಳಿ ಮತ್ತು ನ್ಯಾಮತಿ ಎರಡೂ ಕಡೆ ತುಂಬ ಸಮಸ್ಯೆ ಆಗಿದೆ ಮಳೆಯಿಂದಾಗಿ. ಒಂದು ಎಮ್ಮೆನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿರೋ ಹಿನ್ನೆಲೆಯಲ್ಲಿ ಮಳೆಯ ನೀರಿನ ರಭಸಕ್ಕೆ ಎಮ್ಮೆ ಒಂದು ಕೊಚ್ಕೊಂಡು ಹೋಗಿದೆ. ಎಲ್ಲಿ ಅಂದರೆ ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮೇಯೋದಕ್ಕೆ ಹೋದಾಗ ನೀರಿನ ಸೆಳೆತಕ್ಕೆ ಎಮ್ಮೆ ಒಂದು ಪಾಪ ಕೊಚ್ಕೊಂಡು ಹೋಗಿದೆ, ನೋಡ್ತಾ ಇದ್ದೀರಾ. ಇಷ್ಟೇ ಅಲ್ಲ, ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕು ಇದೆ. ಆ್ಯಕ್ಚುಲಿ ಹೊನ್ನಾಳಿ ನ್ಯಾಮತಿ ರಸ್ತೆಗಳೆಲ್ಲ ಜಲಾವೃತವಾಗಿಬಿಟ್ಟಿದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ನೀರು ನಿಂತ ಅವಾಂತರ ಆಗಿದೆ. ಆಮೇಲೆ ಅದೇನೋ ಚಿಕ್ಕೂಡ ಅನ್ನೋ ಗ್ರಾಮ ಚನ್ನಗಿರಿ ತಾಲೂಕಲ್ಲಿ ಬರುತ್ತೆ, ಅಲ್ಲಂತೂ ಸಿಕ್ಕಾಪಟ್ಟೆ ನೀರು ನಿಂತಿದೆ. ಇಲ್ಲಿ ನೋಡಿದ್ರೆ ಎಮ್ಮೆಯೊಂದು ಕೊಚ್ಕೊಂಡು ಹೋಗಿದೆ, ಹಾಸ್ಪಿಟಲ್ಗೆ ನೀರು ನುಗ್ಗಿದೆ. ಓವರಾಲ್ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿರ್ತಕ್ಕಂಥ ಅನಾಹುತಗಳು ಒಂದೆರಡಲ್ಲ. ಪರ್ಟಿಕ್ಯುಲರ್ಲಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಲ್ಲಂತೂ ಸಾಕಷ್ಟು ಅವಾಂತರಗಳಾಗಿದೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಕೆಲವು ಕಡೆ ಧಾರಾಕಾರ ಮಳೆಯಾಗಿದೆ. ದಾವಣಗೆರೆ ಆಯಿತು, ಚಿತ್ರದುರ್ಗ. ರಾತ್ರಿ ವೇಳೆ ಕೋಡಿ ಬಿದ್ದ ಮನಮೈನಹಟ್ಟಿ ಗ್ರಾಮದ ಕೆರೆ. ಮನಮೈನಹಟ್ಟಿ ಗ್ರಾಮದ ಒಂದು ಕೆರೆ ಕೋಡಿ ಬಿದ್ದುಬಿಟ್ಟಿದೆ. ಇದರಿಂದ ಏಕಾಂತೇಶ್ವರ ಬಡಾವಣೆಯ ಕೆಲವು ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಮನಮೈನಹಟ್ಟಿ ಗ್ರಾಮದ ಬಹುತೇಕ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಯಾಕೆಂದರೆ ದೊಡ್ಡ ಕೆರೆ ಅದು. ಆ ಕೆರೆಗೆ ಅಪಾರ ಪ್ರಮಾಣದಲ್ಲಿ ನೀರು ಬಂದಿದ್ದರಿಂದ ಕೋಡಿ ಹೊಡೆದಿದೆ, ಕೋಡಿ ಬಿದ್ದಿರೋದ್ರಿಂದ ಬಡಾವಣೆಗಳಿಗೆಲ್ಲ ನೀರು. ಏಕಾಂತೇಶ್ವರ ಬಡಾವಣೆ ನೀವು ನೋಡ್ತಾ ಇರೋದು ರೈಟ್ ವಿಂಡೋದಲ್ಲಿ. ಆ ಮನೆಗಳು ಎಲ್ಲ ಕಡೆ ನೀರು ನುಗ್ಗಿ ಅವಾಂತರವೇ ಆಗಿಬಿಟ್ಟಿದೆ. ಈ ಥರ ಎಲ್ಲ ನೀರು ನಿಂತ್ಕೋಬಾರ್ದು. ಮೊದಲೇ ಡೆಂಗ್ಯೂ ಕೇಸ್ಗಳು ಈಗೇನೋ ಸ್ವಲ್ಪ ಕಡಿಮೆ ಆಗ್ತಿದೆ, ಆದರೂ ಮತ್ತೆ ಸೊಳ್ಳೆಗಳು ಹೆಚ್ಚಾಗುತ್ತವೆ. ಇದರಿಂದ ನೀರು ನಿಲ್ಲದ ರೀತಿಯಲ್ಲಿ ಏನಾದರೂ ವ್ಯವಸ್ಥೆಗಳಾಗಬೇಕು.